ಮಂಡಾಳು ಅಥವಾ ಕಡಲೆಪೂರಿ ಅಂತ ಹೇಳ್ತೀವಿ, ಅದರದ್ದು ಚುರುಮುರಿ ಮಾಡುವ ವಿಧಾನ. ಫಸ್ಟು ಕಡಲೆನ ಮಿಕ್ಸಿ ಮಾಡಿಕೊಂಡು ಈ ಥರ ಪುಡಿ ರೆಡಿ ಮಾಡ್ಕೋಬೇಕು. ಈ ಮಂಡಾಳನ್ನು ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಬೇಕಾಗಿರುವಂಥ ಆ ಪುಡಿ ರೆಡಿ ಇರುತ್ತಲ್ವ, ಅದರಲ್ಲಿ ಒಂದು 5-6 ಸ್ಪೂನು ಹಾಕ್ಕೋಬೋದು. ನಿಮ್ಮ ಕಡಲೆಪೂರಿ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ. ಮತ್ತು ಖಾರ ಪುಡಿ, ಚಿಲ್ಲಿ ಪೌಡರ್, ಉಪ್ಪು, ಒಳ್ಳೆಣ್ಣೆ. ನಾನು ಶೇಂಗಾದ ಎಣ್ಣೆ ಬಳಸ್ತಾ ಇದ್ದೀನಿ, ಯಾವುದಾದ್ರೂ ಯೂಸ್ ಮಾಡ್ಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆ್ಯಕ್ಚುಲಿ ಕಡಲೆಪುರಿ ಬಂದ್ಬಿಟ್ಟು ವೇಟ್ಲೆಸ್ ಇರೋದ್ರಿಂದ ಆ ಪುಡಿ ಏನಾದರೂ ಇರುತ್ತೆ ಅದು ಕೆಳಗಡೆ ಬೇಗ ಹೋಗ್ಬಿಟ್ಟಿರುತ್ತೆ. ಕೆಳಗ ಮೇಲೆ ಚೆನ್ನಾಗಿ ಎಲ್ಲನೂ ಕಲಿಸ್ತಾ ಹೋಗಬೇಕು. ನನಗಿಲ್ಲಿ ಅದು ಇನ್ನೂ ಡ್ರೈ ಅನ್ನಿಸ್ತಾ ಇದೆ. ಎಣ್ಣೆ ಹಾಕಿದರೆ ಅದು ಚೆನ್ನಾಗಿ ಎಲ್ಲ ಕಡೆ ಬೆರೆಯುತ್ತೆ ಅಂತೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ನೋಡಿಕೊಂಡು ಉಪ್ಪು, ಖಾರ, ಎಣ್ಣೆನ ಮತ್ತೆ ಆ್ಯಡ್ ಮಾಡಿಕೊಂಡು ಈಕ್ವಲ್ ಆಗಿ ಕಲಿಸ್ಕೋಬೋದು. ಕೆಳಗೆ ಏನಾದರೂ ಪುಡಿ ಇರುತ್ತೆ ಅದನ್ನೆಲ್ಲ ಮೇಲೆ ತಂದ್ಕೊತಾ ಇದ್ದೀನಿ. ಸ್ವಲ್ಪ ಖಾರ ಅನ್ನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಸಪ್ಪನ ಪುಡಿ ಹಾಕ್ಬಿಟ್ಟು, ಹುರ್ಗಡ್ಲೆ ಪುಡಿ ಹಾಕಿ ಎಣ್ಣೆ ಹಾಕ್ಬಿಟ್ಟು ಮತ್ತೆ ಕಲಿಸಿ. ಈ ಥರ ಪೇಪರಲ್ಲಿ ಕವರಲ್ಲಿ ನಾವು ಈ ಥರ ಶೇಖರಣೆ ಮಾಡಿರೋದ್ರಿಂದ ರಬ್ಬರ್ ಹಾಕ್ಬಿಟ್ಟು ಇಟ್ಕೋಬೇಕು, ಗಾಳಿ ಆಡದೇ ಇರೋ ಥರ. ಒಂದು 15-20 ದಿನ ಆದರೂ ಏನೂ ಆಗಲ್ಲ. ರೆಡಿಯಾದ ಕಡಲೆಪೂರಿಗೆ ಸಣ್ಣಗೆ ಹಚ್ಚಿರೋ ಈರುಳ್ಳಿ, ತುರಿದಿರೋ ಕ್ಯಾರೆಟ್ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕು. ತೊಳೆದ್ಬಿಟ್ಟು ಚೆನ್ನಾಗಿ ಸಣ್ಣಗೆ ಹಚ್ಚಿರೋಂಥ ಕೊತ್ತಂಬರಿ, ಸಣ್ಣಗೆ ಹಚ್ಚಿರೋ ಟೊಮಾಟೊ, ಇಲ್ಲಿ ನಾನು ಬೂಂದಿ ಹಾಕ್ತಾಯಿದ್ದೀನಿ, ಅಥವಾ ನೀವು ಸೇವು, ದಪ್ಪಂಡಾಣಿ ಯಾವುದಾದ್ರೂ ಹಾಕ್ಕೋಬೋದು. ಲಾಸ್ಟಿಗೆ ಹುಳಿಗೆ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಷ್ಟು ನಿಂಬೆಹಣ್ಣು ಹಿಂಡ್ಕೋಬೋದು. ಇದು ಇವಾಗ ಕಡಲೆಪೂರಿ ಚುರುಮುರಿ ರೆಡಿ.